ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಸೆಂಟ್ರಲ್ ಲಿಮಿಟ್ ಥಿಯರಂ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಫಾರ್ಮುಲಾಗಳು ಗೊತ್ತಿರಬೇಕಾಗುತ್ತೆ. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ನೀವು ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿದೀನಿ ಅಂತಂದ್ರೆ ನೀವು ಪ್ರಾಬ್ಲಮ್ಗೆ ಡೈರೆಕ್ಟ್ ಆಗಿ ಸ್ಕಿಪ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ನೋಡಿ, ಇಲ್ಲಿ ಏನಾದ್ರೂ ಎರಡು ಲಿಮಿಟ್ ಇದ್ರೆ ನೋಡಿ, z ಈಸ್ ರೇಂಜಿಂಗ್ ಫ್ರಮ್ -a to b, z ಈಸ್ ರೇಂಜಿಂಗ್ ಫ್ರಮ್ -a to b. ಸೊ ಈ ತರ ಇದ್ದಾಗ ಏನ್ ಮಾಡಬೇಕು, ಫೈ ಆಫ್ a ಪ್ಲಸ್ ಫೈ ಆಫ್ b, ಎಲ್ಲಿಂದ ಎಲ್ಲಿವರೆಗೂ ಇದೆ ಫೈ ಆಫ್ a ಪ್ಲಸ್ ಫೈ ಆಫ್ b ಅನ್ನ ಮಾಡಬೇಕು. ಸೊ ಫೈ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಕಂಡುಹಿಡ್ಕೊಳೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಸರಿನಾ. ಇಲ್ಲಿ ಏನಾದ್ರೂ ಎರಡರ ಮಧ್ಯೆ ಏನಾದ್ರೂ ರೇಂಜ್ ಇದ್ರೆ ಆ ಎರಡನ್ನೂ ಆಡ್ ಮಾಡಿ, ಫೈ ಆಫ್ a ಪ್ಲಸ್ ಫೈ ಆಫ್ b ಆ ತರ. ಆದ್ರೆ ಈ ತರ ಬಂದಾಗ ಒಂದ್ ಸ್ವಲ್ಪ ಟ್ರಿಕ್ಕಿ ಆಗ್ತಾ ಹೋಗುತ್ತೆ. z ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು a, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು a, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -a. ಯಾಕಂದ್ರೆ ನೋಡಿ, ಇಲ್ಲಿ 0.5 ಮತ್ತೆ ಫೈ ಆಫ್ a ಸೇಮ್ ಇದೆ. ಮೈನಸ್ ಪ್ಲಸ್ ಅಲ್ಲೇ ಕನ್ಫ್ಯೂಷನ್ ಆಗುತ್ತೆ, ಯಾವ್ದಕ್ ಪ್ಲಸ್ ಹಾಕ್ಬೇಕು ಯಾವ್ದಕ್ ಮೈನಸ್ ಹಾಕ್ಬೇಕು ಅಂತ. ಸೊ ಸಿಂಪಲ್ ಟ್ರಿಕ್ ಏನು ಅಂದ್ರೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಇದೆ ಅಂತಂದ್ರೆ ನಾವು ಮೈನಸ್ ಅನ್ನ ಯೂಸ್ ಮಾಡಬೇಕು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಇದೆ ಅಂತಂದ್ರೆ ನಾವು ಪ್ಲಸ್ ಅನ್ನ ಯೂಸ್ ಮಾಡಬೇಕು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಇದೆ, ಅದರ ಜೊತೆಗೆ -a ಏನಾದ್ರೂ ಇದೆ ಅಂತಂದ್ರೆ ಮೈನಸ್ ಅನ್ನ ಯೂಸ್ ಮಾಡಬೇಕು. ನೋಡಿ ಇವಾಗ ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ z ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು a ಇದೆ. ನೆಕ್ಸ್ಟ್ ಇಲ್ಲಿ z ಈಸ್ ಗ್ರೇಟರ್ ದ್ಯಾನ್ a ಇದೆ, ಸರಿನಾ. z ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ದ್ಯಾನ್ ಇದ್ರೆ ಮೈನಸ್ ಅನ್ನ ಯೂಸ್ ಮಾಡಬೇಕು ಮಧ್ಯದಲ್ಲಿ, ನೋಡಿ ಮೈನಸ್. ನೆಕ್ಸ್ಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಇದ್ರೆ ಮಧ್ಯದಲ್ಲಿ ಪ್ಲಸ್ ಯೂಸ್ ಮಾಡಿ. ಇಲ್ಲಿ ನೋಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು a ಮತ್ತೆ ಲೆಸ್ ದ್ಯಾನ್ a ಏನ್ ಯೂಸ್ ಮಾಡಿರೋದು, ಮಧ್ಯದಲ್ಲಿ ಪ್ಲಸ್ ಅನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಇದೆ ಆದ್ರೆ -a ಇದೆ ಅಂತಂದ್ರೆ ಮೈನಸ್ ಯೂಸ್ ಮಾಡ್ಬೇಕು. ನೋಡಿ ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆ ಬಟ್ -a ಇದೆ, ಸೊ ಮೈನಸ್ ಯೂಸ್ ಮಾಡ್ಬೇಕು. ಲೆಸ್ ದ್ಯಾನ್ ಲೆಸ್ ದ್ಯಾನ್ ಇದೆ ಬಟ್ -a ಇರೋದ್ರಿಂದ ಇಲ್ಲಿ ಮೈನಸ್ ಅನ್ನ ಯೂಸ್ ಮಾಡ್ಬೇಕು, ಸರಿನಾ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ವೆರಿ ಈಸಿ ಪ್ರಾಬ್ಲಮ್. ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆದಂಗೆ ಆಗುತ್ತೆ ಸೆಂಟ್ರಲ್ ಲಿಮಿಟ್ ಥಿಯರಮ್ಗೂ ಕೂಡ ಮತ್ತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೂ. ಸೊ ಏನಾದ್ರೂ ರ್ಯಾಂಡಮ್ ಸ್ಯಾಂಪಲ್ ಅಂತ ಕೊಟ್ಟಿದ್ರೆ ಅಥವಾ ರ್ಯಾಂಡಮ್ ಪಾಪ್ಯುಲೇಷನ್ ಅಂತ ಕೊಟ್ಟಿದ್ರೆ ನಾವೇನ್ ಮಾಡ್ಬೇಕು, ಸೆಂಟ್ರಲ್ ಲಿಮಿಟ್ ಥಿಯರಮ್ ಅನ್ನ ಅಪ್ಲೈ ಮಾಡ್ಬೇಕು, ಗೊತ್ತಾಯ್ತಾ. ರ್ಯಾಂಡಮ್ ಸ್ಯಾಂಪಲ್ ಅಥವಾ ರ್ಯಾಂಡಮ್ ಪಾಪ್ಯುಲೇಷನ್ ಅಂತ ಏನಾದ್ರೂ ವರ್ಡ್ಸ್ ನಮ್ಮ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ರೆ ಅವಾಗ ನಾವು ಸೆಂಟ್ರಲ್ ಲಿಮಿಟ್ ಥಿಯರಮ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ನೋಡಿ, ಆನ್ ಅನ್ನೋನ್ ಡಿಸ್ಟ್ರಿಬ್ಯೂಷನ್ ಆಸ್ ಎ ಮೀನ್ ಆಫ್ 90. ಸೊ ಮೀನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಈಸ್ 90. ಸ್ಟ್ಯಾಂಡರ್ಡ್ ಡಿವಿಯೇಷನ್ is 15. The sample size n is equal to 25 are drawn from the random or drawn randomly from the population. ಅಂದ್ರೆ ಏನಾಯ್ತು, ರ್ಯಾಂಡಮ್ ಪಾಪ್ಯುಲೇಷನ್ ಆದಂಗಾಯ್ತು. ಸೊ ರ್ಯಾಂಡಮ್ ಸ್ಯಾಂಪಲ್ ಅಥವಾ ರ್ಯಾಂಡಮ್ ಪಾಪ್ಯುಲೇಷನ್ ಅಂತ ಕೊಟ್ಟು ಏನಾದ್ರೂ n ವ್ಯಾಲ್ಯೂ ಕೊಟ್ಟಿದ್ರೆ ದಟ್ ಈಸ್ 25 ಈ ತರ ಸೈಜ್ ಅನ್ನ ಕೊಟ್ಟಿದ್ರೆ ಸೆಂಟ್ರಲ್ ಲಿಮಿಟ್ ಥಿಯರಮ್ ಅನ್ನೇ ಅಪ್ಲೈ ಮಾಡಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಅಪ್ಲೈ ಮಾಡ್ಬಿಡ್ತಾರೆ, ಅಲ್ಲಿ ತಪ್ಪಾಗ್ತಾ ಹೋಗುತ್ತೆ. ಫೈಂಡ್ ದ probability that the sample mean is between 85 and 92, ಸರಿನಾ. ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ probability of x between 85 and 92 ಪ್ರಾಬಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ. x is the normal distribution ಅಂತ ಅನ್ಕೋಬಹುದು. ಸೊ ಸೊಲ್ಯೂಷನ್ಗೆ ಹೋಗೋಣ. ಸೊಲ್ಯೂಷನ್ ಫಸ್ಟ್ ಏನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಬರ್ಕೋಬೇಕು. ಗಿವನ್ ಏನು, ಮೀನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಮೀನ್ ವ್ಯಾಲ್ಯೂ ಅದನ್ನ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಷ್ಟು ವ್ಯಾಲ್ಯೂ, 90. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ಸಿಗ್ಮಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವ್ಯಾಲ್ಯೂ ಎಷ್ಟಿದೆ, 15. ನೆಕ್ಸ್ಟ್ ಸ್ಯಾಂಪಲ್ ಸೈಜ್ n ಅನ್ನ ಕೊಟ್ಟಿದ್ದಾರೆ, n ವ್ಯಾಲ್ಯೂ ಇಸ್ ಈಕ್ವಲ್ ಟು 25. ನೆಕ್ಸ್ಟ್ ಆರ್ ಡ್ರಾನ್ ರ್ಯಾಂಡಮ್ಲಿ ಫ್ರಮ್ ದ ಪಾಪ್ಯುಲೇಷನ್, ಫೈಂಡ್ ದ ಪ್ರಾಬಬಿಲಿಟಿ ಅಂತ ಎಲ್ಲ ಕೊಟ್ಟಿದ್ದಾರೆ. ಈಗ ನಾವು z ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾಕೆ, z ಇದ್ರೇನೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ. ಸೊ z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು x ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಸಿಗ್ಮಾ. ಇದ್ಯಾವುದಕ್ಕೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ. ಇದಕ್ಕೇನಾದ್ರೂ ಡಿವೈಡ್ ಇಟ್ ಬೈ √n ಮಾಡಿದ್ರೆ ನಮಗೆ ಸೆಂಟ್ರಲ್ ಲಿಮಿಟ್ ಥಿಯರಮ್ ಅನ್ನ ಅಪ್ಲೈ ಮಾಡ್ದಂಗಾಗುತ್ತೆ, ಸರಿನಾ. ಸೊ ಅದಕ್ಕೋಸ್ಕರ ವೆರಿ ಕೇರ್ಫುಲ್ ಆಗಿರ್ಬೇಕು. ರ್ಯಾಂಡಮ್ ಸ್ಯಾಂಪಲ್ ಅಥವಾ ರ್ಯಾಂಡಮ್ ಪಾಪ್ಯುಲೇಷನ್ ಅಂತ ಕೊಟ್ಟು ಸೈಜ್ ಅನ್ನ ಕೊಟ್ಟರು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಾಗುತ್ತೆ, ನಾವು ಸೆಂಟ್ರಲ್ ಲಿಮಿಟ್ ಥಿಯರಮ್ ಅನ್ನ ಅಪ್ಲೈ ಮಾಡ್ಬೇಕು. ಸೊ ಇವಾಗ x ವ್ಯಾಲ್ಯೂ ಗೊತ್ತಿಲ್ಲ, ಮೈನಸ್ ಮ್ಯೂ ವ್ಯಾಲ್ಯೂ ಎಷ್ಟು, 90 ಇದೆ, ಹೋಲ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 15 ಹೋಲ್ ಡಿವೈಡೆಡ್ ಬೈ √n. ಸೊ n ವ್ಯಾಲ್ಯೂ ಎಷ್ಟಿದೆ, 25. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ ವ್ಯಾಲ್ಯೂ ಏನಾಗುತ್ತೆ, x ಮೈನಸ್ 90 ಹೋಲ್ ಡಿವೈಡೆಡ್ ಬೈ 15 ಬೈ √n. n ವ್ಯಾಲ್ಯೂ ಏನಿದೆ, √25 ರೂಟ್ ವ್ಯಾಲ್ಯೂ ಏನು, 5. ಸೊ 15 ಬೈ 5 ಅಂತಂದ್ರೆ ಎಷ್ಟಾಗುತ್ತೆ, 3 ಆಗುತ್ತೆ, ಸರಿನಾ. 5 1 5, 3 15. √15 ವ್ಯಾಲ್ಯೂ 5 ಅಲ್ವೇನಪ್ಪ. ಸೊ 5 3 15 ಆಗುತ್ತೆ. ಸೊ x ಮೈನಸ್ 90 ಹೋಲ್ ಡಿವೈಡೆಡ್ ಬೈ 3 ಈಸ್ ಮೈ ವ್ಯಾಲ್ಯೂ. ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಪ್ರಾಬಬಿಲಿಟಿ ಆಫ್ 85 ಗಿನ್ನ ಜಾಸ್ತಿ ಇರಬೇಕು ಬಟ್ 92 ಗಿನ್ನ ಕಡಿಮೆ ಇರಬೇಕು. ಸೊ ಇವಾಗ ಏನ್ ಮಾಡಿ ಅಂತಂದ್ರೆ, ಇಫ್ x ವ್ಯಾಲ್ಯೂ ಈಸ್ ಈಕ್ವಲ್ ಟು 85 ಅಂತ ಒಂದ್ಸಲಿ, ಮತ್ತೆ ಇಫ್ x ವ್ಯಾಲ್ಯೂ ಈಸ್ ಈಕ್ವಲ್ ಟು 92 ಅಂತ ಒಂದ್ಸಲಿ ಈ z ವ್ಯಾಲ್ಯೂ ಹತ್ರ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ.
ಸೊ ಝೆಡ್ ವ್ಯಾಲ್ಯೂ ಏನಾಗುತ್ತೆ, ಏನಾದರೂ 85 ಆದರೆ 85 ಮೈನಸ್ 90 ಹೋಲ್ ಡಿವೈಡೆಡ್ ಬೈ 3. ಸೊ 85 ಮೈನಸ್ 90 ಅಂತಂದರೆ -5 ಹೋಲ್ ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ತಾ ಹೋಗೋಣ. ಸೊ -5 ಡಿವೈಡೆಡ್ ಬೈ 3 ವ್ಯಾಲ್ಯೂ ಎಷ್ಟು ಬಂತು, -1.666 ಅಂತ ಬರುತ್ತೆ. ಸೊ ಝೆಡ್ ವ್ಯಾಲ್ಯೂ ಏನಾಗುತ್ತೆ 1.67. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಅನ್ನು ಕೂಡ ಯೂಸ್ ಮಾಡಬೇಕು, -1.67. ನೆಕ್ಸ್ಟ್ 92 ಏನಾದರೂ ಹಾಕಿದ್ರೆ ಝೆಡ್ ವ್ಯಾಲ್ಯೂ ವಿಲ್ ಬಿ 92 ಮೈನಸ್ 90 ಹೋಲ್ ಡಿವೈಡೆಡ್ ಬೈ 3 ವ್ಯಾಲ್ಯೂ ಏನಾಗುತ್ತೆ 2/3 ಅಂತಂದ್ರೆ. ಸೊ 2 ಡಿವೈಡೆಡ್ ಬೈ 3 ವ್ಯಾಲ್ಯೂ ಎಷ್ಟು 0.666 ಅಂತ ಎಲ್ಲ ಬರುತ್ತೆ. ಸೊ ಝೆಡ್ ವ್ಯಾಲ್ಯೂ 0.67 ಅಂತ. ಈಗ ಅವ್ರು ಏನ್ ಕೇಳ್ತಾ ಇರೋದು, ಪ್ರೊಬಬಿಲಿಟಿ ಆಫ್ ಎಕ್ಸ್ ಬಿಟ್ವೀನ್ 85 to 92 ಅಂತ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಪ್ರೊಬಬಿಲಿಟಿ ಆಫ್ 85 ಎಕ್ಸ್ ಮತ್ತೆ 92. ಸೊ ಇದನ್ನ ಯಾವ ರೀತಿ ಬರ್ಕೋಬೇಕು ಅಂದ್ರೆ, ಪ್ರೊಬಬಿಲಿಟಿ ಆಫ್ 85 ಜಾಗಕ್ಕೆ, ಸೊ ಎಕ್ಸ್ ಜಾಗದಲ್ಲಿ 85 ಹಾಕಿದಾಗ ಝೆಡ್ ವ್ಯಾಲ್ಯೂ ಏನ್ ಬಂತು -1.67 ಬಂತು, ಅದನ್ನ ಬರೀರಿ. -1.67 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 92 ಅನ್ನ ಹಾಕಿದಾಗ ಝೆಡ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ 0.67. ಈ ತರ ಬರ್ಕೋಬೇಕು, ಸರಿನಾ. ಇಲ್ಲಿ ಎಕ್ಸ್ ಅಲ್ಲ, ಇದು ಝೆಡ್. ನೋಡಿ ಏನಿಲ್ಲ, ಸಿಂಪಲ್. ಎಕ್ಸ್ ಜಾಗಕ್ಕೆ 85 ಅನ್ನ ಹಾಕಿದಾಗ -1.67 ಬಂದಿದೆ. ಎಕ್ಸ್ ಜಾಗಕ್ಕೆ 85 ಅನ್ನ ಹಾಕಿದಾಗ ಝೆಡ್ ವ್ಯಾಲ್ಯೂ -1.67 ಬಂದಿದೆ. ಎಕ್ಸ್ ಜಾಗಕ್ಕೆ 92 ಅನ್ನ ಹಾಕಿದಾಗ ಝೆಡ್ ವ್ಯಾಲ್ಯೂ 0.67 ಬಂದಿದೆ. ಈ ತರ ನಾವು ಬರಿಬೇಕಾಗತ್ತೆ, ಗೊತ್ತಾಯ್ತಾ. 85 ಜಾಗಕ್ಕೆ -1.67, ನೆಕ್ಸ್ಟ್ 92 ಜಾಗಕ್ಕೆ 0.67, ಎಕ್ಸ್ ಜಾಗಕ್ಕೆ ಝೆಡ್ ಅನ್ನ ರಿಪ್ಲೇಸ್ ಮಾಡ್ಬೇಕು. ಈಗ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ನೋಡಿ, ಇಲ್ಲಿ ಲಾಸ್ಟ್ ಒನ್ ಇದೆಯಲ್ಲ, ಈ ಫಾರ್ಮೆಟ್ ಅಲ್ಲಿ ಇದೆ. -a ಲೆಸ್ ದೆನ್ ಝೆಡ್ ಲೆಸ್ ದೆನ್ ಬಿ ಫಾರ್ಮೆಟ್ ಅಲ್ಲಿ. ಸೊ ಏನಂತ ಬರೀಬಹುದು, phi of a ಪ್ಲಸ್ phi of b. ಸೊ phi of ಇಲ್ಲಿ ಎ ವ್ಯಾಲ್ಯೂ ಏನಿದೆ 1.67, ಮೈನಸ್ ಅನ್ನ ತಗೋಬಾರ್ದು, ಬರೀ ಎ ವ್ಯಾಲ್ಯೂ ಮಾತ್ರ. ನೋಡಿ -a ಫಾರ್ಮೆಟ್ ಅಲ್ಲಿ ಇರೋದು, ಇಲ್ಲಿ ಏನ್ ತಗೊಂಡಿರೋದು ಎ ಮಾತ್ರ. ಸೊ ಎ ಮಾತ್ರ ತಗೋಬೇಕು. ಪ್ಲಸ್ phi of b. ಸೊ ಬಿ ವ್ಯಾಲ್ಯೂ ಏನು 0.67. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ನೀವು ಈಸಿಯಾಗಿ ನೋಡ್ತಾ ಹೋಗ್ಬೋದು phi of 1.67 ಮತ್ತೆ phi of 0.67 ಅನ್ನ. ಸೊ ಅವರೇ ಕೊಟ್ಟಿರ್ತಾರೆ ಟೇಬಲ್ ಅಲ್ಲಿ, ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬಹುದು. ಸೊ ಇಲ್ಲ ಅಂತಂದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ, ಒಂದೊಂದ್ಸಲಿ ಕನ್ಫ್ಯೂಷನ್ ಕೂಡ ಆಗುತ್ತೆ. ಸೊ ಟೇಬಲ್ ಅಲ್ಲಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಒಂದೊಂದ್ಸಲಿ ಅವರೇ ಇಲ್ಲೇ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ, ಸರಿನಾ. ಮೋಸ್ಟ್ ಆಫ್ ದಿ ಟೈಮ್ಸ್ ಅವರೇ ಕ್ವಶನ್ ಅಲ್ಲಿ ಕೊಡ್ತಾರೆ. ಕೊಟ್ಟಿಲ್ಲ ಅಂತಂದ್ರೆ ಶೀಟ್ ಅನ್ನ ಕೊಡ್ತಾರಲ್ವಾ, ಅದನ್ನ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅದ್ರಲ್ಲಿ ಆರಾಮಾಗಿ ಈಸಿಯಾಗಿ ನೋಡ್ಕೊಂತ ಹೋಗ್ಬೋದು. ಸೊ ಇವಾಗ phi of 1.67 ವ್ಯಾಲ್ಯೂ ಏನ್ ಬಂದಿದೆ 0.4525 ಪ್ಲಸ್ phi of 0.67 ವ್ಯಾಲ್ಯೂ ಏನು 0.2486. ಸೊ ಇವಾಗ ಇದಷ್ಟು ಕೂಡ ಆಡ್ ಮಾಡಿದ್ರೆ ಏನಾಗುತ್ತೆ 0.4525 ಪ್ಲಸ್ 0.2486. ಸೊ ವ್ಯಾಲ್ಯೂ ವಿಲ್ ಬಿ 0.7011. ಸೊ ದಿಸ್ ಈಸ್ ದ ಪ್ರೊಬ್ಯಾಬಿಲಿಟಿ ವೇರ್ ಎಕ್ಸ್ ಈಸ್ ರೇಂಜಿಂಗ್ ಫ್ರಮ್ 85 ಇಂದ 92 ವರೆಗೂ ಏನಾದರೂ ರೇಂಜ್ ಮಾಡ್ತಾ ಇದ್ರೆ ಎಕ್ಸ್ ವ್ಯಾಲ್ಯೂ ನಮಗೆ ಪ್ರೊಬ್ಯಾಬಿಲಿಟಿ ಎಷ್ಟು ಬಂದಿದೆ 0.7011. ನನ್ನ ಸೈಡ್ಗೆ ಹೋಗ್ತೀನಿ, ನೀವು ಸ್ಕ್ರೀನ್ ಶಾಟ್ ತಗೊಂಡ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸೊ ಮಾಡ್ಯೂಲ್ 1 to ಮಾಡ್ಯೂಲ್ 5 ಎಲ್ಲದನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ. ಸೊ ಪ್ರತಿಯೊಂದಕ್ಕೂ ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ನೀವು ಸರ್ಚ್ ಮಾಡಿದ್ರೆ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.